ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ಸೌಭಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರುಳಿ ಬರುತ್ತಿದೆ, ಹೊಸ ಹರುಷಕ್ಕೆ ಹೊಸ ವರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಪ್ರೇಕ್ಷಕರಲ್ಲಿ ವಿನಂತಿ, ಈ ನನ್ನ ಒಂದು ಟ್ಯಾಲೆಂಟ್ ನ ನೋಡಿ ಯಾರು ಅಳಬಾರ್ದು ಅಂತ. ವೆಲ್ಕಮ್ ಟು ಸೋಚಿ ಪ್ರೆಸೆನ್ಸ್ ಕುಕಿಂಗ್ ಕಲಾಕಾರ್. ಯುಗಾದಿ ಆಕ್ಚುಲ್ ಆಗಿ ನಡೀತಾ ಇರೋದು ಕುಕಿಂಗ್ ಕಲಾಕಾರ್ ಅಡುಗೆ ಮನೆಯಲ್ಲಿ. ಯಾಕೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಗೆಸ್ಟ್ ಅಂತವ್ರು ಧಡಕ್ತಾ ಭಡಕ್ತಾ ಇರೋ ಅಂತ ಗೆಸ್ಟ್. ಅವ್ರು ಬಂದ್ರೆ ಭೂಮಿ ನಡುಗುತ್ತೆ, ಆಕಾಶ ಗುಡುಗುತ್ತೆ. ನನ್ನ ಜೀವನದಲ್ಲಿ ಮಾತ್ರ ನಾನು ಈ ಭೂಮಿ ಮೇಲೆ ಇರೋದಕ್ಕೆ ಏಕೈಕ ಕಾರಣ ಅಂದ್ರೆ ಅವರೇ. ಪ್ಲೀಸ್ ವೆಲ್ಕಮ್ the most talented, most versatile, most loved, most wanted kalakar, Srimati Dr. Girija Lokesh. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ನಾಡಿನ ಸಮಸ್ತ ಜನತೆಗೆ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಪೂಜಾ, ನಿನಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೆಲ್ಲ ಬೇವು ಎರಡನ್ನು ತಿಂದು ಎರಡನ್ನು ಸಮನಾಗಿ ಸ್ವೀಕರಿಸಿ ಆಯುಷ್ಮಾನ್ ಭವ. ಯುಗಾದಿ ಹಬ್ಬ ಆಯ್ತಾ? ನಡೀತಾ ಇದೆ. ಈಗ ಶುರು ಆಗಿದೆ ಅಮ್ಮ, ಈಗ ಶುರು ಆಗಿದೆ. ಏನ್ ಗೊತ್ತಾ, ಪ್ರಕೃತಿ ನಮ್ಮ ಹಬ್ಬಗಳಲ್ಲಿ ಹೀಗೆ ಹೊಂದ್ಕೊಂಡಿರ್ತಾಳೆ ಅಂತ. ಇವಾಗ ಸಂಕ್ರಾಂತಿಯಿಂದ ತಗೋ, ಆಗ ದವಸ ಧಾನ್ಯಗಳೆಲ್ಲ ರಾಶಿ ರಾಶಿಯಾಗಿ ಬಿದ್ದಿರುತ್ತೆ. ಅದನ್ನು ಪೂಜೆ ಮಾಡಿ ನಮಗೆ ಕಾಪಾಡುವ ಹಸು ದನ ಕರು ಅವುಗಳನ್ನೆಲ್ಲ ಪೂಜೆ ಮಾಡಿ ಅವ್ರಿಗೆಲ್ಲ ರೆಸ್ಟ್ ಕೊಡೋ ಹಬ್ಬ ಸಂಕ್ರಾಂತಿ. ಆಯ್ತಾ? ಈ ಯುಗಾದಿ ತಗೋ, ವಸಂತ ಬಂದಿರ್ತಾನೆ, ಆ ಒಣಗಿದ ಎಲೆ ಎಲ್ಲ ಉದುರಿರುತ್ತೆ, ಚಿಗುರು ಎಲ್ಲ ಅವ್ವ ನೋಡೋದಕ್ಕೆ ಮರಗಳು ನೋಡೋದಕ್ಕೆ ಎಂತ ಒಂದು ಖುಷಿ. ಹೂಗಳಿಂಗೆ, ಅದಕ್ಕೆ ವಸಂತನ ಆಗಮನ. ಅದು ಬೆಂಗಳೂರಲ್ಲಿ ಮಾತ್ರ ವಸಂತ ಅನ್ನೋದು ನಿಜವಾಗ್ಲೂ ವಸಂತಾನೆ. ಒಂದು ಹಬ್ಬ, ಮರಗಳು ಕಲರ್ಫುಲ್ ಆಗಿರುತ್ತೆ, ಒಂದು ಮನಸ್ಸು ಪ್ರಫುಲ್ಲ, ವಾವ್ ಅನ್ನೋ ತರ ಇರುತ್ತೆ. ಸೊ ನಾವು ಆ ಪ್ರಕೃತಿ ಮಾತೆಗೆ. ಅಮ್ಮ, ನನ್ಗೆ ಒಂದು ಕತೆ ಗೊತ್ತಿದೆ ಆಯ್ತಾ. ಅನ್ನಪೂರ್ಣೇಶ್ವರಿ ಹೇಗೆ ಅವತಾರಕ್ಕೆ ಬಂದ್ಲು ಅನ್ನೋದು ಗೊತ್ತಿದೆ, ಬಟ್ ಒಂಚೂರು ಕನ್ಫ್ಯೂಷನ್ ಇದೆ. ಅನ್ನಪೂರ್ಣೇಶ್ವರಿ ಯಾಕೆ ಅವತಾರ ತಾಳದ್ಲು? ಯಾಕೆ ಅವತಾರ ತಾಳದ್ಲು ಅಂದ್ರೆ, ನಿಂಗೆ ಗೊತ್ತಾ, ಶಿವ ಮತ್ತೆ ಬ್ರಹ್ಮ ಮತ್ತೆ ವಿಷ್ಣು, ಇದಕ್ಕಿಂತ ದೊಡ್ಡವನು ಮಹಾವಿಷ್ಣು ಅಂತ ಇರ್ತಾನಂತೆ, ಶ್ರೀಮನ್ ನಾರಾಯಣ ಹಂಗೆಲ್ಲ ಅಲ್ವಾ. ಇವ್ರ ಮೂವರು ಸೃಷ್ಟಿ ಸ್ಥಿತಿ ಲಯ ಕರ್ತೃಗಳು. ಇವ್ರಿಗೆಲ್ಲ ತಮ್ಮಲ್ಲಿ ನಾವು ಹೆಚ್ಚು ನಾನು ಸೃಷ್ಟಿ ಮಾಡಿದ್ರೇನೆ ಅವ್ನು ಲಯ ಮಾಡೋಕ್ಕಾಗೋದು, ಅವನು ಕಾಪಾಡೋದಕ್ಕಾಗೋದು ಅಂತ ಅವರವರಲ್ಲೇನೆ ಒಂದು ಇದು ಫೈಟು ಹಾಗಾಗೋಯ್ತಂತೆ. ಅವಾಗ ಈಶ್ವರನ್ಗೆ ಇದೆಲ್ಲ ಏನು ಬೇಕಾಗಿಲ್ಲ. ಅವ್ನು ಆಯ್ತು, ನಾವೆಲ್ಲ ನಮ್ಮ 3 ಜನರಲ್ಲಿ ಯಾರು ಹೆಚ್ಚು ಅನ್ನೋದನ್ನ ಪರೀಕ್ಷೆ ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ಅಗಾಧವಾಗಿ ಬೆಳೆದ್ಬಿಟ್ನಂತೆ ಆಕಾಶ ಎತ್ತರಕ್ಕೆ. ಆದಿ ಅಂತ್ಯ ಎಲ್ಲಿದೆ ಹುಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಇಬ್ಬರನ್ನು ಕಳ್ಸಿದ್ನಂತೆ. ಅವಾಗೇನಂತೆ, ಪಾಪ ವಿಷ್ಣು ಅವನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಂತೆ. ಈ ಬ್ರಹ್ಮ ಏನ್ ಮಾಡ್ದ, ವಿಷ್ಣು ಪಾತಾಳಕ್ಕೆ ಹೋಗ್ತಾನೆ. ಬ್ರಹ್ಮ ಏನ್ ಮಾಡ್ದ, ನಾನು ಮೇಲೆ ಆದಿ ನೋಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಅವನು ಮೇಲೆ 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 ಹೋಗ್ತಾ ಇದ್ದಂತೆ. ಇವನು ಬೆಳಿತಾನೇ ಹೋದಂತೆ ಅವನು. ಆಮೇಲೆ ಬ್ರಹ್ಮ ಏನಂದ್ರೆ, ಆ ಒಂದು ಶಿವನ ತಲೆಯಲ್ಲಿ ಮೇಲಕ್ಕೆ ಹೋಗಕ್ಕಾಗಿಲ್ಲ. ಶಿವನ ತಲೆ ಮೇಲಿಂದ ಈ ಬಿಲ್ಪತ್ರೆ ಇತ್ತಲ್ಲ ಅದು ಬೀಳ್ತಂತೆ. ಆ ಗಾಳಿಗೆ ಬಿದ್ದಾಗ ಅವನೇನ್ ಮಾಡಿದಾನೆ, ಆಗ ಆ ಬಿಲ್ಪತ್ರೆ ಎಲ್ಲೋಗುತ್ತೆ ಅಲ್ಲಿ ಹೋಗ್ಬಿಡೋಣ, ಅಲ್ಲಿ ನೋಡಿದ್ದೀನಿ ನಾನು ಅಂತ. ತಲೆ ಮೇಲಿಂದ ತಾನೇ ಬೀಳೋದು. ಸೊ ನಾನು ತಲೆ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡ್ತಾನಂತೆ. ಸುಳ್ಳು ಹೇಳಿದ ತಕ್ಷಣ ಆ ಶಿವನಿಗೆ ಕೋಪ ಬಂದ್ಬಿಡ್ತಂತೆ. ಅವ್ನಿಗೆ 5 ತಲೆ ಇದ್ದಿದ್ದಂತೆ ಬ್ರಹ್ಮನ್ಗೆ, 5 ತಲೆ. ಅದೇ ಒಂದು ತಲೆನ ಕತ್ತರಿಸ್ಬಿಡ್ತಾನೆ. ಸುಳ್ಳು ಹೇಳಿದ್ಯಾ ನೀನು ಅಂತಂದ್ಬಿಟ್ಟು ಕತ್ತರಿಸ್ಬಿಡ್ತಾನಂತೆ. ಅಂದ್ರೆ ನಿಮ್ಗೆ ಅಹಂ ಜಾಸ್ತಿ ಆಗಿದೆ. ಹೌದು, ಸುಳ್ಳು ಬೇರೆ ಹೇಳಿದ್ಯಾ ಅಂತ ಅಂದ್ಬಿಟ್ಟು. ಅದೇನಾಗುತ್ತೆ, ಬ್ರಹ್ಮ ಹತ್ಯೆ ದೋಷ ಅಂತ ಅಂದ್ಬಿಟ್ಟು ಇವನ್ ಕೈಗೆ ಕಪಾಲ ಇಟ್ಕೊಂಡ್ಬಿಡುತ್ತೆ. ಅದು ಇದು ಭಿಕ್ಷೆ ಬೇಡದಕ್ಕೆ ಒಂದು ಕಪಾಲ ತರ ಇರುತ್ತೆ. ಈ ಸನ್ಯಾಸಿ ಕಪಾಲ ಆಗುತ್ತೆ. ಹೌದು, ಬ್ರಹ್ಮ ಕಪಾಲ. ಹಾಗಾಗಿ ಅವನ್ನ ಇಟ್ಕೊಂಡ್ ಬಂದಾಗ ಅದು ಕೈಯಿಂದ ಹೋಗೋದೇ ಇಲ್ಲಂತೆ. ಏನಂದ್ರೆ ಯಾವಾಗ ಅದು ತುಂಬಕ್ಕಾಗುತ್ತೆ, ತುಂಬುತ್ತೆ, ಇದು ಭಿಕ್ಷಾ ಪಾತ್ರೆ ತುಂಬುತ್ತೆ, ಆವಾಗ ಅದು ನಿನ್ ಕೈಯಿಂದ ಹೋಗುತ್ತೆ ಅಂತ ಹೇಳಿದ್ರಂತೆ. ಯಾರು? ಮಹಾವಿಷ್ಣು. ವಿಷ್ಣು ಹೇಳಿದ್ರಂತೆ. ಸೊ ಇವರು ಭಿಕ್ಷೆ ಬೇಡ್ಕೊಂಡು ಇದು ಮಾಡಿದ್ರಂತೆ. ಯಾರು ಭಿಕ್ಷೆ ಹಾಕಿದ್ರು ಅದು ತುಂಬ್ತಾ ಇರ್ಲಿಲ್ವಂತೆ. ಎಷ್ಟು ಹಾಕಿದ್ರು
ಯಾರು ಹಾಕಿದ್ರು ಎಷ್ಟು ಹಾಕಿದ್ರು ತುಂಬ್ತಾನೇ ಇರ್ಲಿಲ್ವಂತೆ ಕಡಿಮೆ ಆಗೋಗೋದಂತೆ. ಆಗ ಅನ್ನಪೂರ್ಣೇಶ್ವರಿ ಅವತಾರ ತಾಳಿ ಬಂದ್ಬಿಟ್ಟು ಅದು ಒಂದು ಹಾಡಿದೆ ಜಾನಪದದಲ್ಲಿ, ಶಿವನೋ ಭಿಕ್ಷಕ್ಕೆ ಬಂದ ನೋಡು ಬಾರೆ ತಂಗಿ ನೀಡು ಬಾರೆ ಅವನಿಗಿಂತ ಚೆಲ್ವನೂ ಇಲ್ಲ ನೋಡೆ ಅಂತ ಒಂದು ಹಾಡೇ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ಮ ಜಾನಪದ ಗೀತೆ. ಸೊ ಆಕೆ ಬಂದು ಆದಾಗ ಅದು ಪೂರ್ತಿ ಆಯ್ತಂತೆ, ಮತ್ತು ಅವನದು ಶಾಪ ವಿಮೋಚನೆ ಆಯ್ತಂತೆ. ಸೊ ಹಾಗಾಗಿ ಫಸ್ಟು ಕಾಶಿಗೆ ಅನ್ನಪೂರ್ಣೇಶ್ವರಿನೇ ಬಂದದ್ದು, ಆಮೇಲೆ ವಿಶ್ವನಾಥ ಬಂದದ್ದು ಅಂತ ಅಂದ್ಬಿಟ್ಟು ಒಂದು ಅಲ್ಲಿ ಹೋದ್ರೆ ಈ ಕತೆ ಹೇಳ್ತಾರೆ ಅವರು. ಸೊ ಹಾಗಾಗಿ ನಾವು ಪ್ರೋಗ್ರಾಮ್ ನಮ್ಮ ಈ ಕುಕಿಂಗ್ ಪ್ರೋಗ್ರಾಮ್ನ ಶುರು ಮಾಡೋದಕ್ಕೆ ಮುಂಚೆ ಅನ್ನಪೂರ್ಣೇಶ್ವರಿದು ಶ್ಲೋಕ ಹೇಳಿ ಶುರು ಮಾಡುವಂತ ಒಂದು ಪದ್ಧತಿ. ಹೌದು. ಆದ್ರೆ ಅದ್ರ ಕತೆ ನಮ್ಮ ವೀಕ್ಷಕರಿಗೂ ಗೊತ್ತಾಗ್ಲಿ ಅನ್ನೋದೇ ಇವತ್ತಿನ ಈ ಸ್ಟೋರಿ ಟೆಲ್ಲಿಂಗ್ ಉದ್ದೇಶ. ಹೌದು. ಇವಾಗ ಲೋಕೇಶ್ ಅವ್ರು ಇವತ್ತು ಏನ್ ಮಾಡ್ತಾ ಇದ್ದೀರಾ ನಮಗೋಸ್ಕರ ಹಬ್ಬದ ಸ್ಪೆಷಲ್? ಸಾಮಾನ್ಯವಾಗಿ ಒಬ್ಬಟ್ಟು, ಹೋಳಿಗೆ, ಮತ್ತೊಂದು ಎಷ್ಟು ವಿಧವಾದ ಹೋಳಿಗೆಗಳು ಬಂದ್ಬಿಟ್ಟಿದೆಪ್ಪ. ಖರ್ಜೂರ, ಆಮೇಲೆ ಅಂಜೂರದ್ದು, ಅಯ್ಯೋ ಅದು ತಿನ್ನೋಕೆ ಒಂದು ಮಜಾ ಇರುತ್ತೆ. ಮಾಡಕ್ ಅಷ್ಟೇ ಒಂದು ಕಷ್ಟ ಅಂತ ಇಟ್ಕೋ, ಅದೆಲ್ಲ ನನಗೆ ಬರಲ್ಲ. ಪೂಜಾ, ನಾವು ಯಾವುದೇ ಹಬ್ಬ ಮಾಡಿದ್ರು ಒಂದು ಪಾಯಸ ಅಂತ ಮಾಡೇ ಮಾಡ್ತೀವಿ. ಎಂಥ ಸಿಹಿಗಳೇ ಮಾಡಲಿ, ಎಷ್ಟೊಂದು ಸಿಹಿ ಮಾಡಿದ್ರು ಒಂದು ಪಾಯಸ, ಎಲೆ ಕೊನೆ ಪಾಯಸ ಅಂತ ಒಂದು ಮಾಡಲೇಬೇಕು. ಹಾಗಾಗಿ ನಾನು ಇವತ್ತು ಗೋಧಿ ಪಾಯಸ ಮಾಡೋದು ತೋರಿಸ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಇನ್ನೂ ಸ್ವಲ್ಪ ತಿಳ್ಕೊಳ್ಳಿ, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು? ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಗೋಧಿ ನುಚ್ಚು, ತುಪ್ಪ, ಹಾಲು, ಏಲಕ್ಕಿ ಪುಡಿ, ಗೋಡಂಬಿ, ಬ್ರೌನ್ ಶುಗರ್. ಫಸ್ಟು ತುಪ್ಪ ಹಾಕ್ಬಿಟ್ಟು ಕಾಯ್ದಿದೆಲ್ಲ ತುಪ್ಪ ಹಾಕ್ಲಾ? ಹಾಕು ಹಾಕು ಹಾಕು. ಇದೇನು ಗೊತ್ತಾ, ಮೊದಲನೇದಾಗಿ ದೇವರಿಗೆ ಪಾಯಸನೇ ನೈವೇದ್ಯಕ್ಕೆ ಇಡೋದು. ಆಯ್ತಾ. ಆಮೇಲೆ ಒಬ್ಬಟ್ಟು, ಚಿತ್ರಾನ್ನ, ಮತ್ತೊಂದು ಏನೇನು ಮಾಡಿರ್ತೀವಿ, ಅಂಬುಡೆ. ಬಟ್ ಆ ಹಬ್ಬದಲ್ಲಿ ಒಂದು ಚಿತ್ರಾನ್ನ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಅಲ್ಲ. ಅದೊಂದು. ಮತ್ತೆ ನಮ್ಮ ಪಾಯಸ, ಪಾಯಸ ಅಂತೂ ಮಸ್ಟ್ ಅಂಡ್ ಶುಡ್. ಯಾವುದೇ ಹಬ್ಬ ಆಗಲಿ ದೇವರಿಗೆ ನೈವೇದ್ಯ ಮಾಡೋದಕ್ಕೆ, ಅದಕ್ಕೆ ಏನು ಆಗಲಿಲ್ಲ, ಯಾರೋ ಬಂದ್ಬಿಟ್ರು ಅವ್ರಿಗೆ ಊಟ ಬಡಿಸ್ಬೇಕು ಅಂತಂದರೆ ಒಂದು ಪಾಯಸನ ನೈವೇದ್ಯ ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಗಂಟೆ ಎಲ್ಲ ಹರಿಸ್ಬಿಟ್ಟು ಮಾಡ್ಬೋದು. ಸೊ ಹಾಗಾಗಿ ನೋಡಿ, ಇದರಲ್ಲಿ ಒಂದು ಪ್ರಮಾಣ ಅನ್ಕೋ, ಒಂದು ಕಪ್ ಅನ್ಕೋ, ನನಗೆ ಗೊತ್ತಾಗುತ್ತೆ ಅಳತೆ. ಇದನ್ನು ಕೆಂಪಗೆ ಹುರ್ಕೋಬೇಕು. ಮನೆಯಲ್ಲಂತೂ ಮಾಡಲ್ಲ, ಇಲ್ಲ ಇವಾಗೆಲ್ಲ ನಾನು ರಿಟೈರ್ಮೆಂಟ್ ಅಮ್ಮ, ಅಡಿಗೆ ಮನೆಯಿಂದ ರಿಟೈರ್ಮೆಂಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಸೊಸೆಯವರು. ಸೊ ಹಾಗಾಗಿ ನಾನು ಫ್ರೀ ಬರ್ಡ್. ಆದ್ರೆ ಮಾಡೋರ್ಗೆ ಕೊಂಕ್ ಹೇಳೋದಂತೂ ನಿಲ್ಸಲ್ಲ ಇವರು. ಡಾಕ್ಟರೇಟ್ ತಗೊಂಡ್ಮೇಲೆ ಇನ್ನ ಜಾಸ್ತಿ ಆ ಕೊಂಕಿದ್ರೆ ತಾನೇ ಚೆನ್ನಾಗಿ ಬರೋದು. ಹೌದು ಅಲ್ವಾ? ಕೊಂಕಿ ಅಂತ ಇಡೋಣ. ನೀನು ಕೆಂಪಗಾಗ್ಬೇಕಿದು. ಓಕೆ, ಗೊತ್ತಾಯ್ತಾ ಅಮ್ಮ? ಇದು ಕೆಂಪಗಾಗೋ ಅಷ್ಟರಲ್ಲಿ ನಿನಗೆ ಒಂದು ಪ್ರಶ್ನೆ. ಹೇಳಮ್ಮ. ನಿನಗೆ ಇಬ್ರು ಮಕ್ಕಳಲ್ಲಿ ಯಾರು ತುಂಬಾ ಫೇವ್ರೆಟ್? ಬಾ, ಇಬ್ರು ಫೇವ್ರೆಟ್ ಇಲ್ಲ. ಏನಮ್ಮ? ಓಕೆ, ಅಟ್ಲೀಸ್ಟ್ ಆ ಥರ ಎಲ್ಲ ಬೈಫರ್ಕೇಟ್ ಮಾಡೋಕ್ಕಾಗಲ್ಲ. ಎರಡು ಒಂದೇ ತಲಹರಟೆಗಳು. ತಲಹರಟೆ ನಾನು. ನೋಡು ಶಿಲ್ಪ, ಇದೆಲ್ಲ ಇರಲಿ. ಯಾರು ಫೇವ್ರೇಟ್ ಅಂದರೆ ತಾಯಿಗೆ ಎರಡು ಕಣ್ಣುಗಳಿದ್ದ ಹಾಗೆ ಇಬ್ಬರೂ ಇಂಪಾರ್ಟೆಂಟು. ಒಂದು ಕಣ್ಣು ನೋವಾದರೆ ಇನ್ನೊಂದು ಕಣ್ಣು ಸಹಿಸ್ಕೊಳುತ್ತೆ, ಅದರಿಂದನೂ ನೀರು ಬರುತ್ತೆ ಅಲ್ವಾ? ಸೊ ಹಾಗಾಗಿ ಇದೆಲ್ಲ ಒಂದು ಸಿಲ್ಲಿ ಕ್ವಶನ್ ಅಂತ ನನ್ನ ಅಭಿಪ್ರಾಯದಲ್ಲಿ. ನೋಡು, ಈ ಪ್ರಕೃತಿಗೆ ವಿಷಯಕ್ಕೆ ಬಂದಾಗ ಈ ಗಿಡ ಮರ ಎಲ್ಲ ಉದುರಿ ಮತ್ತೆ ಚಿಗುರಿ, ಮತ್ತೆ ಉದುರಿ ಮತ್ತೆ ಚಿಗುರಿ ಅಲ್ವಾ? ಆ ಬೇಸಿಗೆ ಬರುತ್ತೆ, ಮಳೆ ಬರುತ್ತೆ, ಚಳಿ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಮನುಷ್ಯನಿಗೆ ಮಾತ್ರ ಒಂದೇ ಹರೆಯ, ಒಂದೇ ಬಾಲ್ಯ ಅಷ್ಟೇ. ಅವನ ಕತೆ ಮುಗಿದು ಒಂದ್ಸಲಿ ಅಲ್ವಾ? ಅವ್ನು ಮತ್ತು ಹೋಗೇ ಬರಬೇಕು ಅಂತ ಅಲ್ವಾ? ಸೊ ಮನುಷ್ಯನಿಗೂ ಪದೇ ಪದೇ ಬಾಲ್ಯ ಹರಿಯ ಎಲ್ಲ ಬಂದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ? ಅಯ್ಯೋ, ನಿನ್ನನ್ನು ತಡೆಯೋರು ಯಾರಮ್ಮ? ಮತ್ತೆ ಹರಿಯ ಬಂದ್ಬಿಟ್ರೆ ಇವಾಗ ಅನ್ಸುತ್ತೆ ನನಗೆ, ಅಯ್ಯೋ ಹರಿಯ ಬಂದ್ರೆ ಇನ್ನೂ ಎಷ್ಟು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾ ಇದ್ದೆ ನಾನು. ಅದೇ ಅನ್ಕೋತೀನಿ. ಹೌದು ಅಲ್ವಾ? ಸೊ ನಾವು ಗಿಡ ಮರಗಳಾಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಒಂದು 10 ಜನಕ್ಕೆ ನೆರಳು ಕೊಡ್ಬೋದಾಗಿತ್ತು. ಏನಂತೀಯ? ಈಗ ಹೇಳಿದೆ ನೋಡು, ಅದು ಮಾತು ಅಲ್ವಾ? ಸೊ ಮನುಷ್ಯ ಅಂದರೆ ಬರೀ ಈರ್ಷೆ, ಹೊಟ್ಟೆ ಕಿಚ್ಚು. ಹೌದು. ಈಗಂತೂ ಈಗಿನ ಜನ್ರೇಷನ್ನು ಏನೋ ಮನುಷ್ಯನಿಗೆ ಏನಾಗಿದೆ ಗೊತ್ತಿಲ್ಲ, ಬರೀ ಒಂದು ಸಿಟ್ಟು, ತಾಳ್ಮೆ ಇಲ್ಲ, ಮತ್ತೊಂದಿಲ್ಲ, ಮತ್ತೆ ನಾನು ಸಾಕು. ಈಗ ನನಗೆ ಒಂದು ಇದು, ಚಿಕ್ಕ ವಯಸ್ಸಲ್ಲಿ ನಾವು ಎಲ್ಲರೂ ಪ್ರತಿಯೊಬ್ಬರು ಬಂದು ಕೇಳೋರು, ನೀನೇನಾಗಬೇಕು ಅಂತಿದ್ಯಾ, ನೀನೇನಾಗಬೇಕು ಅಂತಿದ್ಯಾ ಅಂತ. ನಿನಗೆ ಆರ್ಟಿಸ್ಟ್ ಅಲ್ಲದೆ ಬೇರೆ ಏನಾದರೂ ಆಗೋ ಅಂಥ ಒಂದು ಇಚ್ಛೆ ಇತ್ತಾ, ಆಸೆ ಇತ್ತಾ? ಆರ್ಟಿಸ್ಟ್ ಅಲ್ಲದೆ ಹೋದರೆ ಏನಾಗಿರ್ತಿದ್ದೆ ನೀನು? ಅದರಲ್ಲಿ ತುಘಲಕದ ಒಂದು ಡೈಲಾಗ್ ಇದೆ,
ಬೆಳಕಿಲ್ಲದ ದಾರಿಯಲ್ಲಿ ಹೋಗಬಹುದು, ಆದರೆ ಕನಸುಗಳೇ ಇಲ್ಲದ ದಾರಿಯಲ್ಲಿ ಹೇಗೆ ಹೋಗಬಹುದು ಅಂತ. ಹಾಗಾಗಿ ನನಗೆ ಕನಸುಗಳೇ ಇರಲಿಲ್ಲ. ಏನೋ ಹೇಳ್ತಾರೆ ಅಂದ್ರೆ ಕನಸೇ ಇಲ್ಲ ಅಂದ್ಬಿಟ್ರು. ಕನಸೇ ಇರಲಿಲ್ಲ ನನಗೆ. ಏನು ಗೊತ್ತಾ, ನನ್ನ ಜೊತೆಲಿ ಎಲ್ಲರೂ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಕನಸಾಗಿತ್ತು. ನಾನು ನಮ್ಮ ತಾಯಿ ಹಾಗೆ ನೀನು ನನ್ನ ಜೊತೆಲಿ ನಾನೊಬ್ಬಳೇ ಎಲ್ಲ ಸುಖವಾಗಿರೋದು, ಎಲ್ಲರೂ ಸುಖವಾಗಿರ್ಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತಾರೆ ನೋಡು. ಆ ಥರ ಒಂದು ಮನೋಭಾವನೆ ನನಗೆ ಯಾಕೆ ಕೊಟ್ಟಿದ್ದಾನೆ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದೊಂದೇ ಕನಸು, ಬೇರೆ ಏನೂ ಇಲ್ಲ. ಯಾರು ಹಸ್ಕೊಂಡಿರಬಾರ್ದು. ಇದಕ್ಕೆ ಇವಾಗ ಹಾಲು ಹಾಕೊಳ್ಳೋಣ. ಹಾಲಲ್ಲೇ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಪೂಜಾ ಅಡುಗೆ ಮನೆಗೆ ಬಂದು ಅಡುಗೆ ಒಲೆ ಮುಂದೆನೇ ನಿಂತ್ಕೊಂಡು ಮಾಡೋದಲ್ಲ, ಎಷ್ಟು ಫಾಸ್ಟಾಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ನೋಡಿ ಇವಾಗ ಗೋಧಿ ಇದೆಯಲ್ಲ, ಅದಕ್ಕೆ ಹಾಲು ಹಾಕ್ಬಿಟ್ಟು ನೋಡು ಬೇಯಿಸ್ಕೊಂಡಿದ್ದೀನಿ, ಗೊತ್ತಾಯ್ತಾ? ಈಗ ಬೇಯಿಸ್ಕೊಂಡ್ಬಿಟ್ರೆ ನಿಮಗೆ ಬೇಗ ಆಗುತ್ತೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋದು. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಎಲ್ಲವನ್ನು ಸಮರ್ಪಯಾಮಿ ಅಂತ ಒಂದೊಂದು ಸ್ಪೂನ್ ಅಷ್ಟು, ಒಂದೊಂದು ಸ್ಪೂನ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತಿನ್ನಿಸ್ಬೇಕು. ಇದೆಲ್ಲ ಅಂದ್ರೆ ಇದು ಚಿಕ್ಕ ಸ್ಪೂನ್ ಹೇಳಿದ್ದು, ಕೌಟಲ್ ಹಾಕ್ಬಿಟ್ಟಿಯಮ್ಮ. ಏನೇ ನಿಮ್ಮ ಒಲೆ ಉರಿತಾನೆ ಇಲ್ವಲ್ಲೇ? ಹೈ ಫ್ಲೇಮ್ ಲೋ ಫ್ಲೇಮ್ ಅಂತ ಇರುತ್ತಾ, ಗೊತ್ತಿದೆಯಾ? ಇಲ್ಲಮ್ಮ, ನನ್ಗೇನು ಗೊತ್ತಾ, ಹಾಕಿದ ಕೂಡಲೇ ಅದು ನಂತರ ಫಾಸ್ಟಾಗಿ ಆಗ್ಬಿಡ್ಬೇಕು. ಹತ್ರ ಆಗಲ್ಲ ಗುರು. ಆಗಲ್ಲ ಅಲ್ಲ, ತುಂಬಾ ಫಾಸ್ಟ್ ಆಗಿರ್ಬೇಕು. ನಮ್ಮ ಅಮ್ಮನ ಸ್ಪೆಷಾಲಿಟಿ ಏನ್ ಗೊತ್ತಾ, ಏನೂ ಇಲ್ಲದೆ ಅಡಿಗೆ ಮಾಡೋದೇ ನಮ್ಮ ಅಮ್ಮನ ಸ್ಪೆಷಾಲಿಟಿ. ಒಂದಿನ ನಾನು ಗೀ ಇಲ್ಲದೆ ಗೀ ರೈಸ್ ಮಾಡಿದ್ದೆ. ಗೀ ಇಲ್ಲದೆ ನಮ್ಮಪ್ಪ ಶಾಕ್ ಆಗ್ಬಿಟ್ಟು, ಶಾಕ್ ಆಯ್ತೆ ಶಾಕ್ ಆಗ್ಬಿಟ್ಟು ಗೀ ಮಾಡಿದ ರೈಸ್ ಬಟ್ ಟೇಸ್ಟ್ ಅದೇ ಬಂತಲ್ಲ, ಅದನ್ನೇ ಹೇಳಿ. ಹೌದೌದು, ಅದು ಇಂಪಾರ್ಟೆಂಟ್. ಸುಟ್ಟೋಗ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ಇದು ಅದು ಇದೆಲ್ಲ ಊದ್ಕೋಬೇಕು. ಯಾವುದು? ದ್ರಾಕ್ಷಿ. ಇದು ಗೋಡಂಬಿ ಕೆಂಪಗಾಗಬೇಕು. ಏನಮ್ಮ ನಮ್ಮಮ್ಮ ಗ್ರೀಷ್ಮ ಅಡ್ಗೆ ಮನೆಗೆ ಬಂದು ಹೋದ್ರು, ಗ್ರೀಷ್ಮ ಅಟ್ಲೀಸ್ಟ್ ಇವಾಗ ಬೆಟರು. ನಮ್ಮಮ್ಮ ಅಡ್ಗೆ ಮನೆಗೆ ಬಂದು ಹೋದ್ರು ಅಂತಂದ್ರೆ ಸುಂಟರ ಗಾಳಿ ಬಂದು ಹೋದಂಗೆ, ಸುಂಟರ ಗಾಳಿ ಚೆಚ್ಚುತ್ತೈತೆ ಮನಸ್ಸನ್ನ, ಅದಲ್ಲ ಚೆಚ್ಚುತ್ತೈತೆ ಅಲ್ಲ, ತಿಂದವರು ಹುಷಾರು. ಇವಾಗ ಸ್ವಲ್ಪ ಡ್ರೈ ಆಗಿದೆ ಅಲ್ವಾ ಗೋಧಿ, ಅದಕ್ಕೆ ಇನ್ನೊಂಚೂರು ಹಾಲು ಹಾಕಿ ಹುಷಾರಮ್ಮ. ನೀರು ಹಾಕೋಬೋದು ಸ್ವಲ್ಪ. ಈಗ ಇದನ್ನು ತೆಗೆದು ಹಾಕ್ಲಾ? ಕುಕ್ಕರ್ ಇಟ್ಕೊಳ್ಳ? ಇಲ್ಲ ಪರವಾಗಿಲ್ಲ, ಶಕ್ತಿ ಇದೆ ಇನ್ನೂ. ಅದು ಆಕ್ಚುಲಿ ಕುಕ್ಕರ್ಗಿಂತ ಹಾಲಲ್ಲೇ ಬೆಂದ್ರೇನು ಚೆನ್ನಾಗಿರುತ್ತಲ್ವಾ? ನಮ್ಗೆ ಅರ್ಜೆಂಟ್ ಅಲ್ವಾ, ಏನ್ ಮಾಡಿದ್ರು ಸ್ವಲ್ಪ ಅಂದ್ರೆ ಮನೇಲಿ ಟೈಮ್ ಇರುತ್ತಲ್ಲ, ಇಲ್ಲಿ ನಮ್ಗೆ ಅರ್ಜೆಂಟು. ನಿನ್ಗೆ ಇನ್ನೊಂದು ಪ್ರಶ್ನೆಮಾ, ನಮ್ಮ ಬಾಲ್ಯನ ನೀನ್ ಎಂಜಾಯ್ ಮಾಡಿದ್ಯಾ ಅಥವಾ ನೀನು ಮೊಮ್ಮಕ್ಕಳ ಬಾಲ್ಯನ ಎಂಜಾಯ್ ಮಾಡ್ತಾ ಇದೀಯಾ? ನಿಮ್ಮ ಬಾಲ್ಯನೂ ಎಂಜಾಯ್ ಮಾಡಿದೆ, ಯಾಕೆಂದ್ರೆ ನಾನು ನಿಮ್ಮನ್ನ ಸಾಕೇ ಇಲ್ವಲ್ಲ, ಚಚ್ತಾನೆ ಇರ್ತಾ ಇದ್ರು. ಓಡಿ ಬಂದು ಕೊಡ್ತಾ ಇದ್ದೆ. ಮತ್ತೆ ನಮ್ಮತ್ತೆ ನೋಡ್ಕೊಂಡಿದ್ದಲ್ವಾ, ಲೋಕೇಶ್ ಅವ್ರ ಚಿಕ್ಕಮ್ಮ ನೋಡ್ಕೊಂಡಿದ್ದಲ್ವಾ ನಿಮ್ಮನ್ನೆಲ್ಲ, ಅವ್ರು ತಾನೇ ಸಾಕಿದ್ದು. ಅದಕ್ಕೆ ಸೊ ನಿಮ್ಮ ಬಾಲ್ಯನೂ ನಾನು ಎಂಜಾಯ್ ಮಾಡಿದ್ದೀನಿ. ಈಗ ನಮ್ಮ ಮೊಮ್ಮಕ್ಕಳ ಬಾಲ್ಯ ಅಂತೂ ಅಯ್ಯೋ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದ್ರೆ, 2 ಮೊಮ್ಮಕ್ಕಳು ಚೆನ್ನಾಗಿ ಆಟ ಆಡಿಸ್ತಾನೆ. ಅವನು ಕ್ರಿಕೆಟ್ ಆಡ್ಸಿದ್ದಾನೆ ನನ್ನನ್ನು, ಮತ್ತೆ ಶಟಲ್ ಕಾಕ್ ಆಡ್ಸಿದ್ದಾನೆ. ನಿಮ್ಗೆ ಮಂಡಿಗೆಲ್ಲ ಚೆನ್ನಾಗಿರುತ್ತೆ ಅವ್ವ, ನೀನ್ ಬಗ್ಬೇಕವ್ವ ಅಂದಾನೆ. ನನ್ನ ಕೈಲಿ ಆಗಲ್ಲ ಮಗ, ನಾನು ಹೋಗ್ಬಿಡ್ತೀನಿ, ಮಾಮಿ ಹತ್ರ ಹೋಗ್ಬಿಡ್ತೀನಿ, ನೀನು ಈ ಗಲಾಟೆ ಮಾಡಿದೆ ಅಂದ್ರೆ ತಪ್ಕೊಂಡ್ಬಿಟ್ಟು, ಬೇಡ ಅವ್ವ ನೀನು ಹೋಗೋದು ಬೇಡ, ಮಾಮಿ ಹತ್ರ ಹೋಗೋದು ಬೇಡ ಅಂತ. ಅಯ್ಯೋ ಎಷ್ಟು ಮುದ್ದು ಮಾಡುತ್ತಪ್ಪ. ಆ ಮಕ್ಕಳ ಮನಸ್ಸಲ್ಲಿ ಆ ಪ್ರೀತಿ ಇರುತ್ತೆ, ಹುದುಗಿರುತ್ತೆ ಅನ್ನೋದು ನಮಗೆ ಗೊತ್ತೇ ಆಗಲ್ಲ ನೋಡು ಅಲ್ವಾ. ನೋಡೆ ಎಷ್ಟು ನೀರು ಇಟ್ಕೊಳ್ಳುತ್ತೆ ಗೋಧಿ ಅಲ್ವಾ. ಎಲ್ಲ ಹಾಕಿದ್ದೀವಿ, ಒಂದನ್ನ ಮರ್ತಿದ್ದೀವಿ. ಯಾವುದು ಹೇಳು? ಸಕ್ಕರೆ. ಇದು ಬ್ರೌನ್ ಶುಗರ್ ಬೇಕಾ? ಬ್ರೌನ್ ಶುಗರ್ ಹಾಕೋಣ. ಸಕ್ಕರೆಗಿಂತ ಇದು ಹಾಕಿದ್ರೆ ತುಂಬ ರುಚಿ. ಎಷ್ಟು ಹಾಕಿದ್ರೂ ಹೀರ್ಕೊಳ್ಳುತ್ತೆ ಇದು. ಸಾಕು ಇದೆ, ನನಗೆ ಗೊತ್ತಾ, ನಿನಗೆ ಗೊತ್ತಾ? ಒಂದು ಎಷ್ಟು 2.5 ಸ್ಪೂನ್ ಅಷ್ಟು ನೋಡಿ ಹಾಲು ಎಷ್ಟು ಹಾಕಿದ್ರು ಇದನ್ನ ಅದೇ ಬೆಂದಿದೆ, ಚೆನ್ನಾಗಿ ಬೆಂದಿದೆ, ಚೆನ್ನಾಗಾಗಿದೆ. ನೀವು ಅದೇನೋ ಗಾರ್ನಿಷ್ ಅಂತ ಮಾಡ್ತೀರಲ್ಲ, ಅದನ್ನು ಮಾಡ್ಕೊಳ್ಳಿಮ್ಮ. ಅದಕ್ಕೆ ನೀನು ಮಾಡಿ, ಅದೆಲ್ಲ ನಮ್ಗೆ ಬರಲ್ಲ. ತಗೊಂಡೋಗಿ ಕುಕ್ಕದು ದೇವ್ರ ಮುಂದೆ ತಿನ್ನು ಅಂತ. ಗೋಧಿ ಪಾಯಸ ದೇಹಕ್ಕೂ ಒಳ್ಳೆಯದು, ಹೆಸರುಬೇಳೆ ಪಾಯಸ, ಮತ್ತು ಗೋಧಿ ಪಾಯಸ, ಗಸಗಸೆ ಪಾಯಸ
ತಿನ್ಬಿಟ್ಟು ಒಂದ್ಸಲಿ ನೀನು ಕೆಂಬಂತು ಅಂತ ಹೌದು. ಕುಡ್ದು ಮಲ್ಕೊಂಡು ನೋಡು ಮಲಗಿದ್ದು. ಅಲ್ವಾ ಅದು ಇವತ್ತಿಗೂ ಹಾಗೆ ಅಲ್ವಾ? ಅನ್ಸುತ್ತೆ. ಹೌದು. ತಗೋಮ್ಮ. ಗಾರ್ನಿಶ್ ಮಾಡ್ಲಾ? ಸರಿ. ನಾನು ಇನ್ನೊಂದು ಜಾಗವನ್ನು ಅಲಂಕರಿಸುತ್ತೇನೆ. ಆಫ್ ಮಾಡ್ಬಿಡು ಇದು. ಇನ್ನೂ ಹಾಲು ಇಡಿಸುತ್ತೆ. ಅದು ಗಟ್ಟಿ ಆಗ್ತಾನೆ ಇರುತ್ತೆ ಹಾಲು. ಅದು ತಿನ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಹಾಕಿಬಿಡ್ಬೇಕು. ಇದು ಗೋಧಿ ನುಚ್ಚು ಇದಲ್ವಾ, ಕೋಲ್ಡ್ ಅಲ್ವಾ ಬಾಡಿಗೆ? ತಂಪು. ಸೆಕೆತನ ಮಾಡಿ ಶುರುವಾಗೋದು. ತಗೊಳ್ಳಿ ಗಿರಿಜಾ ಲೋಕೇಶ್ ಅವರೇ, ನಾನ್ ಮಾಡಿದಂತ ಗೋಧಿ ನುಚ್ಚಿನ ಪಾಯಸ. ನಾವು ಮಾಡಿದ್ದು ನನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಗಾದೆ ಇದೆ ಮಗಳೇ. ಅದಕ್ಕಿಂತ ಬೆಸ್ಟ್ ಅಂತಂದ್ರೆ ಮಾಡಿದ್ದುಣ್ಣು ಮಹಾರಾಯ. ನಾನು ಯಾಕ್ಲೆ ಅಲ್ಲಿ ಕಾಯ್ಕೊಂಡಿದ್ದಾನೆ ಅವನು, ಅವನು ಕೊಡೋದು. ನೋಡು ನಾನು ಮಾಡಿದ್ದೇ ಇರ್ಬೋದು. ಕೃಷ್ಣಾರ್ಪಣ ಮಸ್ತು ಅಂತ ನೋಡು. ಹೊಗೆ ಹೇಗೆ ಬರ್ತಾ ಇದೆ. ಹೊಗೆ ಬಾ. ಅಯ್ಯೋ ಅಮ್ಮ. ಓ ಫುಲ್ ಬಾಯ್ಗೆ ಹಾಕೋಮ್ಮ. ಬಿಸಿ. ಸುಮ್ಮನೆನಾ ಇಲ್ಲ, ನಾನು ಗಾರ್ನಿಷ್ ಮಾಡಿದ್ನಲ್ಲ ಚೆನ್ನಾಗಿರುತ್ತೆ. ಎಲ್ಲಿ ಕೊಡು. ಗೋಧಿ ಹದವಾಗಿ ಬೆಂದಿದೆ. ನಾನು ಹೇಳ್ದಂಗೆ ಬಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಅಷ್ಟೇ ಮೇಲೆ, ಅಲ್ವಾ? ಇದಕ್ಕೆ ನಾವು ಇನ್ನೊಂಚೂರು ಮಿಲ್ಕ್ ಮೇಡ್ ಸಹ ಹಾಕ್ಕೊಂಡ್ರೆ ಇನ್ನು ಕ್ರೀಮಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಗಿರಿಜಾ ಲೋಕೇಶ್ ಅವರೇ, ಸಾಕಾದ ಟೇಸ್ಟ್ ಮಗ. ಹೌದು, ಇವತ್ತೇನೋ ಬರೀ ಗೋಧಿ ಪಾಯಸ ಅಂತ ಈಸಿಯಾಗಿ ಮಾಡಿ ಮುಗಿಸಿದ್ರಿ. ನಿಮ್ಮನ್ನ ಅಷ್ಟು ಸುಲಭವಾಗಿ ಹೋಗೋದಕ್ಕೆ ಬಿಡೋದಿಲ್ಲ. ಯಾಕೆ? ನಾಳೆ ವರ್ಷ ತೊಡ್ಕಲ್ವಮ್ಮ. ಹೌದು, ಅದಕ್ಕೆ ಈಗಲೇ ಮಾಡ್ಬಿಡ್ಲಾ ಅದನ್ನು? ಧಡಕ್ತಾ ಬಡಕ್ತಾ ನಾವು ಮತ್ತೆ ಮತ್ತೆ ನಿಮ್ಮನ್ನ ಕರ್ಸ್ಕೊಳಕ್ಕಾಗುತ್ತಾ ಡಾಕ್ಟರ್ ಗಿರಿಜಾ ಲೋಕೇಶ್? ಐ ಆಮ್ ವೆರಿ ಬಿಸಿ ನೋ. ಸೊ ಮತ್ತೆ ನಿಮ್ಮನ್ನೆಲ್ಲ ನಾಳೆ ಭೇಟಿ ಆಗ್ತೀವಿ. ವರ್ಷ ತೊಡಕುಗೆ ಹೊಸ ಜಬರ್ದಸ್ತ್ ಐಟಮ್ ಮಾಡ್ತಾರೆ ನಮ್ಮ ಮಾತೃಶ್ರೀ ಅವರು. ಯಾರು ಮಾಡಿರ್ಬಾರ್ದು ಕಣೆ, ಆ ತರ ಒಂದು ಮಸಾಲೆ ಮಡಗ್ತೀನಿ. ಮಡಗ್ತೀಯಾ? ನೀವು ಬಿಟ್ರೆ ಇವರು ಮಾತಾಡ್ತಾನೆ ಇರ್ತಾರೆ. See you tomorrow.